ಎರಡು ಸ್ಟಾರ್ಗಳ ಫ್ಯಾನ್ ಅದಕ್ಕಾಗಿನೇ ಟ್ಯಾಟೋ ಹಾಕಿಸ್ಕೊಂಡಿದ್ದೀರಾ. ಇವತ್ತಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ, ನಡೀತಾ ಇರೋ ಅಭಿಮಾನಿಗಳ ಒಂದು ಗುದ್ದಾಟದ ಬಗ್ಗೆ ದಯವಿಟ್ಟು ನಿಮ್ಮ ಅಭಿಮಾನ ನಿಮ್ಮಲ್ಲಿರ್ಲಿ. ಸ್ಟಾರ್ ನಟರನ್ನ ಮಧ್ಯಕ್ಕೆ ತಗೊಬಂದು ದಯವಿಟ್ಟು ಗುದ್ದಾಟದಲ್ಲಿ ನಿಮ್ಮ ಅವಶ್ಯಕತೆಗೋಸ್ಕರ ದೊಡ್ಡವ್ರನ್ನ ಮಧ್ಯಕ್ಕೆ ಎಳಿಬೇಡಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ. ನಾನು ಒಂದು ಕಾಲದಲ್ಲಿ ದರ್ಶಿ ಮತ್ತು ಕಿಚ್ಚ ಅನ್ಯೋನ್ಯವಾಗಿರೋ, ಬಟ್ ಇವಾಗ ಇಲ್ಲ ಫ್ರೆಂಡ್ಶಿಪ್. ಬಟ್ ಅವರು ಹೆಂಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಅಭಿಮಾನಿಗಳು ಅದನ್ನ ಬೇರೆ ತರ ಪೋಟ್ರೆ ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಆದ ಮೇಲೆ ಏನೇನು ಆಯ್ತು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಇದ್ರ ಬಗ್ಗೆ ಮಾತಾಡೋದು. ಇವಾಗ ನೀವ್ ಹೇಳ್ತಾ ಇದ್ದೀರಾ ದರ್ಶನ್ ಸರ್ ಮತ್ತೆ ಕಿಚ್ಚ ಸುದೀಪಣ್ಣ ಇಬ್ರು ಕೂಡ ಫ್ರೆಂಡ್ಶಿಪ್ ಇಲ್ಲ ಅಂತ. ಯಾವತ್ತಾದ್ರೂ ಒಂದು ಮೀಡಿಯಾ ಕರೆದು ನಾನು ಅವರು ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದೀವಿ ಅನ್ನೋದಾಗ್ಲಿ ಅಥವಾ ಬೇರೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ಮಾಡಿದಾರಾ? ಇಲ್ಲ ಅಲ್ಲ. ಹಂಗಾಗಿ ಯಾವುದೇ ಕಾರಣಕ್ಕೂ ಅವರ ಫ್ರೆಂಡ್ಶಿಪ್ ಯಾವತ್ತೂ ಕೂಡ ಕಟ್ ಆಗಲ್ಲ. ದಯವಿಟ್ಟು ಅದನ್ನೆಲ್ಲನೇ ತಿಳ್ಕೊಳಕ್ ಯಾರು ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು. ಅವರಿಬ್ಬರ ಫ್ರೆಂಡ್ಶಿಪ್ ಕಟ್ ಆಗಿಲ್ಲ, ಓಕೆ. ಬಟ್ ಅವರ ಅಭಿಮಾನಿಗಳು ಒಬ್ಬಕ್ಕೊಬ್ರು ಕಿತ್ತಾಡ್ಕೊತಾ ಇದ್ದಾರೆ. ಇದೆಲ್ಲ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನಿಮ್ಮ ಅಭಿಮಾನ ನಿಮ್ಮ ಹತ್ರ ಇಟ್ಕೊಳ್ಳಿ. ಕಿಚ್ಚ ಸುದೀಪಣ್ಣನ್ ಫ್ಯಾನ್ಸ್ ಯಾರೆಲ್ಲ ಇದೀರಾ ನಿಮ್ಮಲ್ಲೆಲ್ಲ ನಾನು ಕೇಳೋದೇನಪ್ಪಾ ಅಂತ ಹೇಳಿದ್ರೆ, ಎಲ್ಲ ನಮ್ ಕನ್ನಡ ಸ್ಯಾಂಡಲ್ವುಡ್ ದರ್ಶನ್ ಸರ್ ಅಭಿಮಾನಿಗಳಿಗೂ ಅಷ್ಟೇನೆ ಕೇಳೋದು, ನಮ್ ಕನ್ನಡ ಸ್ಯಾಂಡಲ್ವುಡ್ ನ ಬೆಳೆಸಿ ಕೆಳಕ್ಕೆ ಎಳ್ದು ಕಾಲ್ದ ಸಿಲಾಕಿ ತುಳ್ದು ಅವಮಾನ ಮಾಡಬೇಡಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಸೈಬರ್ ಕ್ರೈಮಿಗೆ ಹೋಗಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಕಿಚ್ಚ ಅವರ ಅಭಿಮಾನಿಗಳೇ ಮೆಸೇಜ್ ಮಾಡಿರೋದನ್ನ ಒಂದಿಷ್ಟು ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ದಾರೆ. ಎಷ್ಟು ಬರ್ಗರ್ ಆಗಿ ಮಾತಾಡಿದ್ದಾರೆ ಅನ್ನೋದು ಆ ಸ್ಕ್ರೀನ್ ಶಾಟ್ ಅಲ್ಲಿ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಅಲ್ಲ, ಇಡೀ ರಾಜ್ಯನೇ ನೋಡಿದೆ. ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಬಂದಿರುವಂತಹ ಮೆಸೇಜ್ಗಳನ್ನ ನಾನು ಕೂಡ ಒಂದಷ್ಟು ಸ್ಕ್ರೀನ್ ಶಾಟ್ ತೆಗೆದು ವಿಡಿಯೋ ಮಾಡಿ ಹಾಕಿದೀನಿ. ಆ ತರ ಮೆಸೇಜ್ ಯಾವ ಹೆಣ್ಮಕ್ಳಿಗೂ ಹಾಕೋದ್ ಬೇಡ. ಹೆಣ್ಮಕ್ಳಲ್ಲ, ನೀವು ಒಬ್ರು ಹೆಣ್ಮಕ್ಳಿಗೆ ಒಂದ್ ಮೆಸೇಜ್ ಹಾಕ್ತೀನಿ ಅಂದಾಗ ನಿಮ್ಮ ಮನೇಲೂ ಕೂಡ ಒಂದ್ ಹೆಣ್ಮಕ್ಳು ಇರ್ತಾರೆ. ನೀವು ಅದೇ ತಾಯಿ ಹೊಟ್ಟೆಲ್ ಹುಟ್ಟಿ ಬಂದಿರ್ತೀರ ಅನ್ನೋ ಸ್ವಲ್ಪ ಸೆನ್ಸ್ ಇಟ್ಕೊಂಡು ಕಮೆಂಟ್ ಹಾಕಿದ್ರೆ ಒಳ್ಳೇದಂತ ಹೇಳಕ್ ಇಷ್ಟಪಡ್ತೀನಿ. ಪೈರಸಿ ಮಾಡಬೇಡ್ದು. ಯಾಕಪ್ಪ ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಹಾಕಿ ಫಿಲಿಂ ತೆಗ್ದಿರ್ತಾರೆ. ಇವ್ರೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ಪೈರಸಿ ಮಾಡಿದ್ರೆ ಎಷ್ಟು ಜನರ ಹೊಟ್ಟೆ ಮೇಲೆ ಹೊಡೆಯುತ್ತದು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಪೈರಸಿ ಬೇಡ.